ಆತನ ಮಿಂಚುಗಳು ಲೋಕವನ್ನು ಬೆಳಗಿಸಿದವು, ಭೂಮಿಯು ಅದನ್ನು ಕಂಡು ನಡುಗಿತು. ಶುಕ್ರವಾರ 21 ನವೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಆದಿಕಾಂಡ 32 ಅಧ್ಯಾಯದ 10 ವಚನ. ನೀನು ನಿನ್ನ ದಾಸನಾದ ಮೇಲೆ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಮಕ್ಕಳನ್ನು ಸದಾ ಪ್ರೀತಿ ವಿಶ್ವಾಸದಿಂದ ನಡೆಸಿ ನಂಬಿಗಸ್ತನಾಗಿ ಆಶೀರ್ವದಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಪ್ರೀತಿ ಮತ್ತು ನಂಬಿಗಸ್ತಿಕೆ. ಯಾಕೋಬನು ತನ್ನ ತಂದೆಯ ಮನೆಗೆ ತಿರುಗಿ ಬರಬೇಕೆಂಬುದಾಗಿ ದೇವರ ಆಜ್ಞೆಯಂತೆ ತನ್ನಲ್ಲಿದ್ದಂತೆ ಎಲ್ಲ ಜನರು, ತನಗಿದ್ದಂತೆ ಎಲ್ಲ ಆಸ್ತಿಯನ್ನು ಹೊತ್ತು ಬರುವಾಗ ಈಸಾವನು ಬರುತ್ತಿದ್ದಾನೆ. ಅವನೊಂದಿಗೆ 400 ಮಂದಿ ಇದ್ದಾರೆಂಬುದಾಗಿ ಈ ಸಂದೇಶ ಯಾಕೋಬನಿಗೆ ಮುಟ್ಟಿತು. ಯಾಕೋಬನು ಹೆದರಿದನು. ಯಾಕೋಬನು ತನ್ನ ಅಣ್ಣನಿಗೆ ಮೋಸ ಮಾಡಿ ಹೋದಂಥ ದಿವಸವನ್ನು ನೆನೆಸಿಕೊಂಡನು. ಅಣ್ಣನಿಗೆ ಇನ್ನೂ ಕೋಪ ಇರಬಹುದೆಂಬುದಾಗಿ ನೆನೆಸಿದನು. ಅದಕ್ಕೆ ತನ್ನ ಜನರನ್ನು ಮುಂದೆ ಕಳುಹಿಸಿದನು. ದೇವರ ಕಡೆಗೆ ನೋಡುತ್ತಾ, ನೀನು ಹೇಳಿದಂತೆ ನಾನು ತಿರುಗಿ ಬರುತ್ತಿದ್ದೇನೆ ಎಂಬುದಾಗಿ ಮಾತನಾಡುತ್ತಾ ಆ ಸಮಯದಲ್ಲಿ ದೇವರು ಮಾಡಿದಂಥ ಕಾರ್ಯವನ್ನು ನೆನಪಿಗೆ ತಂದುಕೊಂಡನು. ತನ್ನ ದಾಸನಾದಂಥ ಯಾಕೋಬನನ್ನು ದೇವರು ಅದ್ಭುತಕರವಾಗಿ ಆಶೀರ್ವದಿಸಿ, ಏನೂ ಇಲ್ಲದವನಾಗಿದ್ದಂಥ ಯಾಕೋಬನಿಗೆ ಎಲ್ಲವನ್ನು ಅನುಗ್ರಹಿಸಿ 2 ಪಾಳೆಯಕ್ಕೆ ನಾಯಕನಾಗಿ, ಅಧಿಪತಿಯಾಗಿ, ಯಜಮಾನನಾಗಿರುವಂತೆ ಮಾಡಿದ್ದಾನೆ. ಇದನ್ನು ಯಾಕೋಬನು ನೆನೆಸಿ ದೇವರಿಗೆ ಸ್ತೋತ್ರ ಹಾಡುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಹಲವಾರು ಸವಾಲುಗಳು ನಮ್ಮ ಮುಂದೆ ಇರುವಾಗ ಆ ಸವಾಲುಗಳು ನೋಡಿ ಹೆದರುತ್ತೇವೆ, ಬಿದ್ದು ಹೋಗುತ್ತೇವೆ. ಆದರೆ ಯಾಕೋಬನು ಸವಾಲುಗಳ ಎದುರಿನಲ್ಲಿ ದೇವರ ಉಪಕಾರಗಳನ್ನು, ದೇವರ ಅದ್ಭುತವನ್ನು, ದೇವರು ಯಾವ ರೀತಿಯಲ್ಲಿ ತನ್ನನ್ನು ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ತಂದಿದ್ದಾನೆಂಬುದಾಗಿ ನೆನೆಸಿಕೊಳ್ಳುವಂಥವನಾಗಿದ್ದಾನೆ. ಪ್ರತಿ ಸವಾಲು ನಮ್ಮ ಮುಂದೆ ಬಂದಾಗ ನಾವು ನೆನೆಸಿಕೊಳ್ಳೋಣ, ನಾವು ಇದ್ದಂಥ ಸ್ಥಿತಿ ಏನಾಗಿತ್ತು, ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ನಡೆಸಿದ್ದಾನೆ. ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳುವ. ಯಾಕಂದರೆ ದೇವರು ಪ್ರೀತಿ, ಸದಾ ಪ್ರೀತಿ ಮಾಡುವಂಥವನು, ಯಾವಾಗಲೂ ನಂಬಿಗಸ್ತನಾಗಿರುವಂಥವನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಸಲ್ಲಿಸುವ. ಕರ್ತನೇ ದಯಮಯ ಸ್ವಾಮಿ, ನಮ್ಮನ್ನು ಪ್ರೀತಿ ಮಾಡುವಂಥ, ವಾಗ್ದಾನವನ್ನು ನೆರವೇರಿಸುವಂಥ ದೇವರೇ, ನಿನ್ನನ್ನೇ ನಂಬಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.